ವರ್ಣನೆ ಮಾಡಿ ಬರಿಬೇಕಾಗಿತ್ತು. ನೋಡ್ಬೇಕು ವಾರಕ್ಕೊಂದ್ಸಲ ತಿಂತೀನಂದ್ರೆ 3 ಥರ ಬೇರೆ ಬೇರೆ ತಿನ್ನೋದು. ಎಷ್ಟು ದಿನದ್ಲಿಂತ್ರ ಅನ್ಕೊಂಡಿದ್ದು ಇವತ್ತು ನೆರವೇರ್ತ. ನಾವು ಕೂಡಿದ ಜಾಗ ನನ್ನ ಕೈ ಮಾಡಿ ಕರಿತೈತಿ. Hey guys, welcome back to Mr. and Mrs. YouTube channel. ನಾನೇ ಫಸ್ಟ್ ಇದ್ದೀನಿ ಹೋಗ್ಕೊಂಡ್ರಿನ. ಇವತ್ತು ಸಂಡೇ, ಇವತ್ತು ಒಂದು ದಿನ ನಾವು ನಾವೇ ಫಸ್ಟ್ ಎದ್ದು ನೋಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೋತೀನಿ. ಯಾಕಂದರೆ ಇತ್ತಿತ್ತಲ ಸ್ವಲ್ಪ ಕೆಲಸ ಮಾಡೋದಕ್ಕೆ ಮಾರಿ ಸಣ್ಣ ಮಾಡ್ತಾಳೆ. ಇವತ್ತಕ್ಕೆ ಹೇಳೋಕ್ಕಿಂತ ಮುಂಚೆ ಒಂದೆರಡು ಕೆಲಸ ಮಾಡ್ಕೊಂಡ್ರೆ ಸ್ವಲ್ಪ ಖುಷಿಯಾಗಿರ್ತಾಳೆ ಅಂತ ಅಂದ್ಕೊಂಡಿನಿ. ನಾಳೆ ಕಸ ಹಿಡಿಯಾಗ್ಬಿಟ್ಟು ಒಬ್ರನ್ನ ಖುಷಿಯಾಗಿಡ್ಬೇಕಂದ್ರೆ ಅವ್ರಿಗೆ ಏನು ಖುಷಿ ಸಿಗ್ತದೆ ಮಾಡ್ಬೇಕಾಗುತ್ತೆ. ಏನು ಮಾಡಕ್ಕೆ ಬರಲ್ಲ. ನೋಡು ಎದ್ದ ಮೇಲೆ ರಿಯಾಕ್ಷನ್ ಹೆಂಗಿರುತ್ತೆ. ಏನಿಲ್ಲ ನಾರ್ಮಲ್. ಏನಂತ ಹೌದು ಮಾಡ್ಬೇಕಾಗಿತ್ತು ಮಾಡ್ತೀವಿ ಬಿಡು ಅಂತ. ನೋ ಪ್ರಾಬ್ಲಮ್. ಮುಂಜಾನೆ ಕಿಚನ್ ನೋಡಿ ನನಗೆ ಅಂಜಿಗೆ ಬರೋತೈತಿ. ದಿನ ಅದೇ ಕ್ಲೀನ್ ಮಾಡ್ಕೊಳ್ಳೋ, ದಿನ ಇದೇ ಕೆಲಸ ಮಾಡೋದು. ನಾನು ನೋಡಿದ್ರೆ ನನಗೆ ಅಂಜಿಗೆ ಬರೋದು. ಕೈ ಕ್ಲೀನ್ ಮಾಡೋದು, ಕೈ ನೆಕ್ಕಳಿಂದ ಸ್ಟಾರ್ಟ್ ಮಾಡೋದು ಅಂತೇಳಿ. ನೋ ಪ್ರಾಬ್ಲಮ್. ಹೊಸದಲ್ಲ. ಫಸ್ಟು ಗಾರ್ಬೇಜ್ ಹಾಕ್ಬೇಕು, ಡಸ್ಟ್ಬಿನ್, ಆಮೇಲೆ ಎಲ್ಲ ಕೆಲಸ. ಈಗ ನಾನೆಲ್ಲ ಕೆಲಸ ಮಾಡಿದ್ಮೇಲೆ ಚಲೋ ಬಿಡು ಅಂತೇಳಿ ಖುಷಿ ಪಟ್ರೆ ಸಾರ್ಥಕ. ಏನು ಮಾಡೋದು ಮಾಡಿದ್ರೆ ತಲೆ ಹಾಪಾಗುತ್ತೆ. ಕೆಲಸ ಎಲ್ಲ ಇಲ್ಲಿ ಮಾಡ್ತೀನಿ. ಅಕಸ್ಮಾತ್ ಊರಿಗೆ ಹೋದ್ನಿ ಅಂದ್ರೆ ಅಲ್ಲಿ ಮಾಡೋಕ್ಕಾಗಿಲ್ಲ. ಅಲ್ಲೆಲ್ಲರೂ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತೇಳಿ ಆಕಿಗೆ ಹಚ್ಚಿರ್ತೀನಿ. ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಬೋದು ನಾನು. ಒಂದೊಂದು ಸಲ ಇದೇ ಕೆಲಸ ಭಾಳ ದೊಡ್ಡದು ಅನ್ಸ್ಬಿಡ್ತೈತೆ ನನಗೆ. ಕಿಚನ್ದು ಮನೆ ಕೆಲಸ ಮಾಡ್ತಾರೆ ಹೇಳೋದು ನಾನು. ಅದೇ ದೊಡ್ಡ ಕೆಲಸ ಅನ್ಸುತ್ತೆ. ನಾವು ಮಾಡ್ತೀವಲ್ಲ ಅದೇನು ದೊಡ್ಡದಲ್ಲ ಅನ್ಸುತ್ತೆ ಒಂದೊಂದು ಸಲ. ಇರಲಿ, ಅವ್ರವ್ರ ಕೆಲಸ ಅವರಿಗೆ ದೊಡ್ಡದು. ಜಳಕ ಎಲ್ಲ ಮಾಡ್ಕೊಂಡು ರೆಡಿ ಆಗಿನಿ. ಇವತ್ತು ಸಂಡೇ ಇರೋದ್ರಿಂದ ಹೇಳೋದೇ ಬೇಕಾಗಿಲ್ಲ. ಇವತ್ತು ನಾನ್ ವೆಜ್ ಮಾಡಲೇಬೇಕು ನಾನು. ಯಾಕಂದ್ರೆ ಮುಂಚೆ ವಾರದಾಗ 3 ಸಲ 4 ಸಲ, ಒಂದು ಸಲ 5 ಸಲನೂ ಆಗ್ಬಿಡ್ತಿತ್ತು. ಬಟ್ ಈಗ ವಾರದಾಗ 1 ಸಲ, ರೇರ್ಲಿ 2 ಸಲ ಆಗ್ಬಿಟ್ಟೈತಿ. ವೆರಿ ಕಂಟ್ರೋಲಿಗೆ ಬಂದೈತಿ. ಈ ವಾರ ಆಲ್ಮೋಸ್ಟ್ ನಾನ್ ವೆಜ್ ತಿಂದಿದ್ದು ಕಮ್ಮ. 1 ಸಲ ಎಲ್ಲ ತಿಂದಿರ್ಬೋದು ಭಾಳ ಅಂದ್ರೆ. ಇಲ್ಲ ಅಂದ್ರೆ ಅದು ಇಲ್ಲ, ಅದು ನೆನಪಿಗಿಲ್ಲ. ಬಟ್ ಇವತ್ತು ತಿನ್ಬೇಕು ಅನ್ಸತೈತಿ. ಏನು ಮಾಡಕ್ಕೆ ಬರಲ್ಲ. 1 kg ತರ್ತೀನಿ ಇವತ್ತು. ಫುಲ್ ಡೇ ತಿಂತೀನಿ. ನೋಡಮ್ಮ, ಇದು ಅದ್ರಾಗ ನಾಟಿ ಸ್ಟೈಲ್ ಬಿರಿಯಾನಿ ಬೇಕಂತೇಳಿ ಕೇಳ ಮಾಡ್ತೀನಿ ಮನ್ಯಾಗ. ನಾಟಿ ಸ್ಟೈಲ್ ಬಿರಿಯಾನಿ ವಿತ್ ಕಬಾಬ್ ಅಂತ. ಸೊ ಇವತ್ತು ನಾಟಿ ಸ್ಟೈಲ್ ಬಿರಿಯಾನಿ ಕಬಾಬ್. ನೀ ಇಲ್ಲಿ ಏನಾರು ಕಾರ್ಬಾರ್ ಮಾಡಾಗುತ್ತೆ ಹೇಳ್ಬಿಡು. ಎಲ್ಲ ಕೆಲಸ ನಾ ಮಾಡಾಕತ್ತೀನಿ. ಏನು ಮಾಡಾಕತ್ತಿ? ಬಿರಿಯಾನಿ ಮಾಡಾಕತ್ತಿ? ಬಿರಿಯಾನಿ ಅಲ್ಲ, ಅದು ಬಾಂಡೆ ಹಂಗೆ ಅದ. ಬಾಂಡೆ ತೆಕ್ಕಾಗಲ್ಲ ನನಗೆ. ಹೌದಾ? ಯಪ್ಪ, ನಾನು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ರೆಸಿಪಿ ತೋರ್ಸೋಕೆ ಅಷ್ಟು ಟೈಮ್ ಇಲ್ಲ ಅಂತ ಅನ್ಕೊಂಡು ಎಲ್ಲ ಗೊತ್ತಾ ಬಿರಿಯಾನಿ. ಬಟ್ ಇವತ್ತು ನಾನು ನಾಟಿ ಸ್ಟೈಲ್ ಬಿರಿಯಾನಿ ಮಾಡಾಕತ್ತೀನಿ. ಒಳಗಡೆ ಫಸ್ಟ್ ಇದು ಮಾಡ್ಕೊಂಡು ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಎಲ್ಲ ರೆಡಿ ಐತಿ. ಚಿಕನ್ನು ರೆಡಿ ಐತಿ. ಕಬಾಬಿಗೆ ಮ್ಯಾರಿನೇಟ್ ಮಾಡೋಕೆ ಇಟ್ಕೊಂಡಿನಿ. ಕಬಾಬ್ ಮ್ಯಾರಿನೇಟು, ಚಿಕನ್ನು ಇಲ್ಲಿ ಆ್ಯಂಡ್ ಚಿಕನ್ ಸೂಪ್ನು ಮಾಡ್ಬೇಕು. ನಾ ಕಬಾಬ್ ತಿನ್ನಲ್ಲ, ಚಿಕನ್ ಒಂದು ಸ್ವಲ್ಪ ಪೆಪ್ಪರ್ ಡ್ರೈ ಥರ ಮಾಡ್ಕೊತೀನಿ. ಸೂಪು ಇರ್ತದೆ ಒಳಗೆ. ಬಿರಿಯಾನಿ ಹತ್ರ ರೆಡಿ ಹಾಕುವಂತು. ನಾಟಿ ಸ್ಟೈಲ್ ಬಿರಿಯಾನಿ ಗ್ರೀನ್ ಕಲರ್. ಈಗ ನಾ ಕಬಾಬ್ ಮಾಡಬೇಕು. ಇಲ್ಲಿ ಚಿಕನ್ ಸೂಪ್ ಮಾಡೋಕ್ಕಿಟ್ಟೀನಿ. 3 ಥರದ ವೆರೈಟಿ ಇವತ್ತು. ಯಾಕೆ ವಾರಕ್ಕೊಂದ್ಸಲ ತಿಂತೀನಂದ್ರೆ 3 ಥರ ಬೇರೆ ಬೇರೆ ತಿನ್ನೋದು. ಫೈನಲಾಗಿ ಇದೂ ರೆಡಿ ಆಯ್ತು. ಕಬಾಬ್ ಲಾಸ್ಟಿಗೆ ಇದು ಸುನಿತಾಗ ಅಷ್ಟೇ. ಇದ್ರೊಳಗೆ 2 ಪೀಸಿನ ತಿಂತಾಳೆ ಅಷ್ಟೇ. ನನಗೆ ಸೂಪ್ ಐತಿ, ಅದನ್ನ ಅದ್ರೊಳಗಿರೋ ಪೀಸ್ ಬಾಯ್ಲ್ಡ್ ಪೀಸ್ ತಿಂತೀನಿ ನಾನು. ಇದನ್ನ ತಿನ್ನಕ್ಕೆ ಇಷ್ಟ ಇಲ್ಲ ಯಾಕಂತೇಳಿ. ಎಷ್ಟು ತಿಂತಿ? ಭಾಳ ತಿಂತೆ ಸ್ವಲ್ಪ ತಿಂತಿ? ಈಗ ಸ್ವಲ್ಪ ತಿಂತೀನಿ, ಏನೋ ಸ್ವಲ್ಪ ಬಿಟ್ಟು ಮತ್ತೆ ಸ್ವಲ್ಪ ತಿಂತೀನಿ. ಆದರೂ ಒಂದು ಕಬಾಬ್ ಟೇಸ್ಟ್ ಮಾಡು. ಸ್ವಲ್ಪ ಜಾಸ್ತಿ ಹೊತ್ತಿದ್ದು ಅಂತ ಸ್ಮೆಲ್ ಬರ್ತದೆ. ಅಷ್ಟೊಂದು ಬರತ್ತಿಲ್ಲ ಪಾಪ. ಮೊಸರು
ಬಿರಿಯಾನಿ ಜೊತೆ ಕಬಾಬು ಮಸ್ತ್ ಆಗ್ತಾವ. ಕುದ್ದಾಗಿ ನಾರ್ಮಲ್ ರೈಸ್ ಕುದ್ದೈತಿಲ್ಲ. ನಾನು ಸ್ವಲ್ಪ ನೀರು ಕಮ್ಮಿ ಹಾಕಿಬಿಟ್ಟಿದ್ದೆ ಇದಕ್ಕೆ. ಖಾರ ಆಗೈತಪ್ಪ ಭಾಳ. ಮತ್ತು ನಾಟಿ ಸ್ಟೈಲ್ ಅಲ್ಲ, ಮತ್ತು ಖಾರ ಜಾಸ್ತಿ ಇರ್ಬೇಕು. ಸಾಕು, ಮತ್ತೆ ಆಮೇಲೆ ತಿಂತೀನಿ. ವಾಸನೆ ಮಾತ್ರ ಗಮ್ಮಂತ ಬರಾಗ್ತೈತಿ. ಸೇಮ್ ಅಲ್ಲಿ ಹೋಟೆಲ್ ತಿಂತೀವಲ್ಲ ನಾಟಿ ಸ್ಟೈಲ್ ಬಿರಿಯಾನಿ ಹಂಗೆ ಇದೆ. ಅದರ ಸ್ವಲ್ಪ ಖಾರ ಜಾಸ್ತಿ ಆಗೈತಿ. ಖಾರ ಜಾಸ್ತಿ ಆದರೆ ಚಲೋ. ನನ್ನ ಸೂಪ್ ಇಲ್ಲೇ ಐತೆ. ಸೂಪ್ ತೆಗಿ. ಸೂಪ್ ಏನಾಗೈತೆ ಹಾಲತ್ತ ಪೆಪ್ಪರ್ ಹಾಕಿ ಮಾಡಿದ್ದೆ. ಓಪನ್ ಮಾಡು. ಎಸ್, ಹೆಂಗೆ ಸ್ಮೆಲ್ ಗಮ್ಮ ಅಂತ. ನಂಗೆ ಇಷ್ಟ ಆಗಲ್ಲ. ನನಗಿಷ್ಟ ಸೂಪ್ ಕುಡಿಬೇಕು. ಫಸ್ಟ್ ಸೂಪ್ ಕುಡಿದು ಮುಂದೆ ಕೆಲಸ ಮಾಡಿ ಮುಂದೆ ಬಿರಿಯಾನಿ ತಿಂತೀನಿ. ಇದು ಹೆಲ್ತಿಗೆ ಒಳ್ಳೇದದು. ಡಯಟ್ ಮಾಡೋಕೆ ಹೇಳ್ತೀವಿ. ಡಯಟ್ ಮಾಡೋರು ಆಲ್ಮೋಸ್ಟ್ ಹಿಂಗೆ ಇದನ್ನು ಯೂಸ್ ಮಾಡೋದು. ಒಂದು ಲೆಗ್ ಪೀಸ್, ಮೈ ಫೇವ್ರೆಟ್ ಲೆಗ್ ಪೀಸ್. ಹಾಂ, ಈಗ ಬ್ಯಾಟಿಂಗ್ ಈಗ ಮಜಾ ಬರ್ತೈತಿ. ಈಗ ನಿಂಬೆಣ್ಣ ಸ್ವಲ್ಪ ಕೊಳ್ತೈತೆ ಅದು. ಹಾಂ, ಪೆಪ್ಪರ್ ಹಾಕಿನಲ್ಲ, ಸ್ವಲ್ಪ ಉಪ್ಪು ಕಮ್ಮಿ ಆಗೈತೆ ಅಷ್ಟೇ. ಗಂಟ್ಲು ಸಡ್ಲಾಗುತ್ತೆ ತಂಡ್ಯಾಗ ಪೆಪ್ಪರ್ ಇದ್ದಿದ್ದು. ಏನೊಂದು ಪೀಸು ನೋಡ್ಬಿಡು ಸೂಪ್ ಒಳಗಿನ ಪೀಸ್ ಹೆಂಗೆ ಆಗೈತೆ ಅಂತ. ಚಿಕನ್ದು ಟೇಸ್ಟ್ ಗೊತ್ತಾಗುತ್ತೆ. ಯಾಕಂದ್ರೆ ಇದ್ರಾಗ ಉಪ್ಪು ಖಾರ ಮಸಾಲೆ ಏನೂ ಇಲ್ಲ. ಪ್ಯೂರ್ ಚಿಕನ್ ಟೇಸ್ಟ್ ಅಂತ ಗೊತ್ತಾಗುತ್ತೆ. ಕರೆಕ್ಟಾಗಿ ಹೇಳಿ ಹೆಂಗಾಗೈತಂತೆ. ಸುಡಾತಕ್ಕಿನ್ನ ಭಾಳ ಸುಡು ತಿಂದ್ರೆ ಮಜಾ ಅದು. ಚಲೋ ಐತಿಲ್ಲ. ಮಸ್ತ್. ದಮ್ ಬಿರಿಯಾನಿ ಇದೆ. ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ. ನನ್ನ ಹೆಂಡತಿ ನನ್ನ ಜೊತೆ ನಾ ಎಷ್ಟು ದಿನ ಇರ್ತಾಳೆ ನನಗೆ ಡೌಟ್ ಐತಿ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದೇ ದಿನ ಅಂತ ನಮಗೆ ಡೇಟಿನ ಫಿಕ್ಸ್ ಆಗಿಲ್ಲ. ಸ್ವಲ್ಪ ಅಂದ್ರೆ ನಮ್ಮ ಒಂದಿಷ್ಟು ಕೆಲಸಗಳದವು. ಅವೆಲ್ಲ ಕೆಲಸ ಮುಗಿದು ಯಾವಾಗ ಮುಗಿತಾವೆ ನಮಗೆ ಗೊತ್ತಿಲ್ಲ. ಅವೆಲ್ಲ ಮುಗಿದು ಕ್ಲಿಯರ್ ಮಾಡಿದ ಮೇಲೆ ಕಳಿಸ್ಬೇಕು ಅಂತೈತಿ. ಒಟ್ಟು ಈಗ ರೆಡಿ ಆಗಿ ಕಳ್ಸಕ್ಕೆ. ಈಗ ನಮ್ಮ ಟೈಮೂ ಜಾಸ್ತಿ ಇಲ್ಲ. ಅದಕ್ಕೆ ಬರ್ತಾ ಈಗ ಏನೇನದವು ನಮ್ಮ ತಯಾರಿಗಳನ್ನ ಮಾಡ್ಕೋಬೇಕು. ಅದಕ್ಕೆ ಮೇನ್ ಬೇಕಾಗಿರೋದು ಒಂದು ಬ್ಯಾಗ್, ಒಳ್ಳೆಯ ಬ್ಯಾಗ್. ಯಾಕಂದ್ರೆ ಇಲ್ಲಿಂದ ಹೋಗಾಕ ಮತ್ತು ಅಲ್ಲಿಂದ ವಾಪಸ್ ಬರಾಕ ಒಂದು ಒಳ್ಳೆಯ ಬ್ಯಾಗ್ ಇರಬೇಕು. ಅದು ಇಂಪಾರ್ಟೆಂಟು. ಎಲ್ಲ ಹೆಗ್ಲಿಗೆ ಹೇರ್ಕೊಂಡು ಚೀಲಾಗಿಲ್ಲ ಕಟ್ಕೊಂಡು ಹೋದ್ರೆ ಎರಡೆರಡು ಮೂರು ಬ್ಯಾಗ್ ಹಾಕೋ. ನಮ್ಮ ಎಲ್ಲ ಬ್ಯಾಗ್ ಸೇರಿ ಒಂದೇ ಬ್ಯಾಗ್ ಆಗಂಗೆ ದೊಡ್ಡ ಬ್ಯಾಗ್ ಚಲೋ ಅದು. ಒಳ್ಳೆ ಬ್ಯಾಗ್ ಫಸ್ಟ್ ತೊಗೊಳಕ್ಕೆ ಹೋಗು ಬರ್ರಿ. ಇಲ್ಲಿಂದ ಇವತ್ತು ಇದು ಐತಿ. ಹಠ ಮಾಡಿ ಇವತ್ತು ಹೋಗು ಮಾಡ್ತಿರ್ತಾಳೆ ಬ್ಯಾಗ್ ತರಕ್ಕೆ. ಸಂಡೇ ಇವತ್ತು ಮುಚ್ಚಿರ್ತಾವೆ, ಗೊತ್ತಾಗತ್ತೆ ಒಳಗೆ ಬರ್ತೀವಿ. ಸಂಡೇ ಮುಚ್ಚಿರ್ತಾವ, ಒಂದೊಂದು ತೆಗೆದಿರ್ತಾವೆ ಬಿಡು. ಮುಚ್ಚಿದ್ರೆ ನನಗೆ ಒಳ್ಳೇದು. ಇಲ್ಲ ಸುಮ್ಮನೆ ನಿನಗೂ ಒಳ್ಳೇದಾ? ಯಾಕ ಮತ್ತೆ ನಾಳೆಗೆ ಹೋಗೋದು. ಹೌದು. ಏನು ವಾಸನೆ ಅದು? ಎಲ್ಲೇ ಬರತೈತಿ. ಒಂದಿಷ್ಟು ಬ್ಯಾಗ್ ಕಂಡೋ ನಮಗೆ ಶಾಪಿಂಗ್ ಸಿಟಿ ಒಳಗೆ. ನೋಡು, ನಮಗೆ ಬೇಕಾಗಿರೋದು ಭಾಳ ದೊಡ್ಡ ಸೈಜಿನ ಬೇಕಾಗಿತ್ತು. ನಾರ್ಮಲ್ ಸೈಜ್ ಒಳಗೆ ಅದಾವಲ್ಲಪ್ಪ. ನೋಡ್ಬೇಕು. ಇದು ನೋಡಿ, इल्लू बड़ा साइज का है 360 रोटेशन. उसमें आपको रेड कलर चाहिए तो दे. हाँ, ये लास्ट साइज यही है ना या इससे बड़ा मिलेगा? यही बड़ा, वही बड़ा साइज. उसमें आपको एक ये कलर. ओके, ಇದೊಂದು ಈ ಕಲರ್. कंपार्टमेंट ಇದೊಂದು ಓಕೆ. ಕಲರ್ ಯಾವ್ದು ನೋಡ್ತೀನಿ ನೋಡಿ ಸ್ವಂತ. ಈ ಥರದಲ್ಲಿ ನೋಡಿ, ಇದು ಈ ಥರದ್ದು ನಿಮಗೆ ಇಲ್ಲಿ ಎಲ್ಲ ಹುಕ್ಸ್ ಬರುತ್ತೆ. ಪ್ಲಸ್
ಫುಲ್ ಜಿಪ್ ಇದೆ. ಓಕೆ, ಸೆಪ್ರೇಟ್ ಐಟಮ್ಸ್ ಎಲ್ಲ ಇಡ್ಬೋದು ಆರಾಮಾಗಿ. ಇದು ಸೇಮ್ ಅದೇ ಥರ ಬರ್ತಾವೆ ಒಳಗಡೆ. ಸೇಮ್ ಇನ್ನೊಂದು ಐತಿ ಅಲ್ಲ, ನಮಗೆ ಆ ಕಲರ್ ಈಗ ಆಲ್ರೆಡಿ ಚಾಯ್ಸ್ ಮಾಡ್ಯಾರ. ಇದು ಫುಲ್ ದೊಡ್ಡದು ಬರ್ತಂತ, ಅದಕ್ಕಿಂತ ಇದು ಭಾಳ ದೊಡ್ಡದು ಬರ್ತಂತ. ಕ್ವಾಲಿಟಿನೂ ಇದು ಭಾರಿ ಇದ್ದಂಗೆ ಐತೆ ಸ್ವಲ್ಪ ನೋಡು. ಹೌದಿಲ್ಲ, ಅದ್ರ ಕಲರ್ ಸರಿ ಇಲ್ಲಲ್ಲ. ಕಲರ್ ಸ್ವಲ್ಪ ಇದೈತಿ. ಯಾವುದು? ಹಾಂ, ಅದು ಚಂದ ಐತೆ ಸ್ವಲ್ಪ. ಅದ್ರ ಮಗ್ಲಾಗಿಟ್ಟು ನೋಡು, ಸೇಮ್ ಸೈಜ್ ಇಲ್ಲ, ಸೇಮ್ ಸ್ವಲ್ಪ ಸಣ್ಣದಾಗುತ್ತೆ, ಸಣ್ಣದಾಗುತ್ತೆ. ನಿಮಗೆ ಜಾಸ್ತಿ ಐಟಮ್ ಬೇಕಂದ್ರೆ ಇದರಲ್ಲಿ ಇಡ್ಬೋದು. ಒಂದೇ ತೊಗೊಂಡೋಗ್ಬೋದು. ಈ ಥರದ್ದು 2 ಇರುತ್ತೆ, ಇದು 1 ಇರೋದು ಸೇಮೇ ಆಗುತ್ತೆ. ಹೌದಾ, ಇದು ಚೆನ್ನಾಗೈತೆ. ಓಕೆ ಅಲ್ಲ. ವಿಡಿಯೋದಾಗ ಸಣ್ಣದು ಕಾಣತೈತಿ. ನನ್ನ ಮಕ್ಳ ಹಿಡಿ ಎಷ್ಟು ದೊಡ್ಡದೈತಿ ಗೊತ್ತಾ ಅದು. ಹೆಂಗೆ ಹಿಡ್ಕೊಂಡು ಹೋಗೋದು ಅದನ್ನ ಈಗ? ಬೈಕ್ನಾಗ ಹೆಂಗೆ ಹಿಡ್ಕೊಂಡು ಹೋಗೋದು ಅದನ್ನು? ಬೈಕಲ್ಲಿ ಇಟ್ಕೋಬೇಕು ನೋಡಿ. ಅಂತೂ ತಗೊಂಡು ಎಷ್ಟು ದಿನದ್ಲಿಂತ ಅನ್ಕೊಂಡಿದ್ದು ಇವತ್ತು ನೆರವೇರ್ತು. ಹಾಂ, ನನ್ನ ಚಪ್ಪಲ್ ನೋಡ್ರಿ, ಕೈ ಹಿಡ್ಕೊಂಬರಕ್ಕಾಗಲ್ಲ ನೋಡ್ರಿ. ಸೈಜ್ ಅಂತ ನಿಂದ್ರದ್ರ ಮಗ್ಲಾಗ, ಅದ್ರ ಮಗ್ಲಾಗ ನಿಂತ್ರೆ ಸೈಜ್ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋದಾಗ ಗೊತ್ತಾಗೋದು ಬಟ್ ದೊಡ್ಡ ಸೈಜ್. ನಾವು ಬ್ಯಾಗ್ ತಂದಿವಂದ್ಮೇಲೆ ಎಲ್ಲರೂ ಕಮೆಂಟ್ ಎಷ್ಟು ಕೊಟ್ರಿ ಅಂತೀರಿ. ಅದಕ್ಕಿಂತ ಮುಂಚೆ ನಾವೇ ಹೇಳ್ಬಿಡ್ತೀವಿ. ದಟ್ಸ್ 3550. 355 ಎಷ್ಟು? 3550. ಏಯ್ ಚಲ್ ಈಗ ತುಂಬ್ತೇನಂದ್ರೆ ಸಾಮಾನು. ಬ್ರ್ಯಾಂಡ್ ಇದು ನೋಡ್ರಿ, ಪೋಲೋ ಕ್ಲಬ್ USA. ಎಷ್ಟು ಸೆಟ್ ಮಾಡಲಿ? ಸೆಟ್ ಮಾಡಲಿ ಈಗ 399 ಸೆಟ್ ಮಾಡೋಕ್ಕೆ ನಾ ಹೇಳ್ತೀನಿ ತಡಿ. ಬರಲ್ಲ ಹೆಂಗೆ, ನಾವು ಕಷ್ಟಪಟ್ಟು. ಓಪನ್ ಆಗೋಲ್ದದು ಲಾಕ್, ಗೊತ್ತಾಗೋಲ್ಲ ಹೆಂಗಂತೇಳಿ. ಇದ್ರೊಳಗೆ ಇಲ್ಲಿ ಹೆಸರು ಬರ್ದ್ಬಿಡು ಸ್ಮಿತಾ, ನಿನ್ನ ಹೆಸರು. ಈಗ ಹೆಸರು ಬರೋದು, ನಿನ್ನ ಫೋನ್ ನಂಬರು ಬರೆದ್ಬಿಡು. ಅಂದ್ರೆ ಯಾರಿಗಾರು ಸಿಕ್ತಂದ್ರೂ ಬ್ಯಾಗ್ ಕೊಟ್ಟು ಬಿಡ್ತಾನೆ. ಟೆಕ್ ನೇಮ್ ಅಡ್ರೆಸ್ ಟೈಪ್ ಅದಕ್ಕೂ ಇರ್ತಿದ್ದು. ನಾ ಏನಾರ ಅನ್ಕೊಂಡಿದ್ದೆ, ಸುಮ್ಮನೆ ಅನ್ಕೊಂಡಿದ್ದೆ. ಹಿಂಗೆ ಹಿಡ್ಕೊ, ಅದು ನಾ ಬರಾಗ ಮುಂದೆ ಕುಂತು ಬರೀ ಚಂದಾಗ ಬರೀ. ಯಾರ ಹೆಸರು ಬರ್ತಿ? ನಿನ್ನ ಹೆಸರು ಬರೀ, ನಂದು ಬೇಡ. ನೀನೇ ತೊಗೊಂಡು ಹೋಗ್ಬೇಕದನ್ನು. ಈ ಥರದ ಬ್ಯಾಗು ಈ ಹೆಸರು ಇದ್ದಿದ್ದು ಸಿಕ್ತಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಇದ್ರೆ, ನಾವು ವಿಡಿಯೋಸ್ ನೋಡೋರು ಇದ್ರೆ ಅಂದ್ರೆ ನಮಗೆ ತಂದು ಕೊಟ್ಬಿಡ್ರಿ. ನಾವಿದು ಫ್ಯಾಬ್ರಿಕ್ ಇದ್ದಿದ್ದು ಯಾಕೆ ತೊಗೊಂಡ್ವಿ ಅಂದ್ರೆ, ಇದು ಬರ್ತಾವೆ ಪ್ಲಾಸ್ಟಿಕ್ ಫೈಬರ್ದು ಬರ್ತೈತಿ. ಬಟ್ ಅದು ಏನು ಮಾಡುತ್ತಂದ್ರೆ, ಎಲ್ಲರ ಈಗ ಫ್ಲೈಟ್ಗಳು ಹೊಂಟಿದ್ವಿ ಅಂದ್ರೆ ಅಲ್ಲೆಲ್ಲ ಎತ್ತೆತ್ತಿ ಇಡಂಗಿಲ್ಲ, ಎತ್ತೆತ್ತಿ ಒಗಿತಾರಲ್ಲಿ ಬ್ಯಾಗ್ಗಳು, ಅದು ಒಡೆದು ಹೋಗ್ಬಿಡ್ತೈತಿ. ಆಮೇಲೆ ಅದಕ್ಕೆ ಅದ್ರೊಳಗೆ ಜಾಸ್ತಿ ಒಳ್ಳೆ ಕ್ವಾಲಿಟಿ ತೊಗೊಂಡು ಒಂದು 10,000 ಮೇಲೆ ಈ ಥರ ಕೊಡ್ಬೇಕಾಗತ್ತೆ. ಅದು ಬೇಡ, ಇದು ಒಡೆಯಂಗಿಲ್ಲ, ಮುರಿಯಂಗಿಲ್ಲ, ಭಾಳ ಅಂದ್ರೆ ಈಗ ಹರಿಬೋದು ಅಷ್ಟೇ. ಅದಕ್ಕಿಂತ ಇದು ಗಟ್ಟಿ ಬರ್ತೈತೆ ಅಂತೇಳಿ ಫ್ಯಾಬ್ರಿಕ್ ತೊಗೊಂಡಿದ್ದು. ಅರ್ಬಿ ಒಣ ಹಾಕಿ ಮೊದಲು. ಟೈಮ್ ಆಯ್ತು, ನೀನು ಅರ್ಬಿ ಒಣ ಹಾಕು, ನಾನು ಹೋಗಿ ಹಾಲು ತರಬೇಕು. ಆಮೇಲೆ ಇಬ್ಬರು ಹಾಲು ಇದು ಚಾ ಮಾಡ್ಕೊಂಡು ಕುಡಿ ಬೆಚ್ಚ. ಜಸ್ಟ್ ಬಟ್ಟೆ ಹೋಗೋದು ಬಾಂಡದಿ ಕಸಡಿ ಒಂದು ಸ್ವಲ್ಪ ಕುಂತೀನಿ ತಡಿ. ಅಲ್ಲೇ ಒಂದು 2 ನಿಮಿಷ ನಿನ್ನೆ ಬಟ್ಟೆ ಹೊಡ್ಬೋದು ಲೇಟ್ ಆಗುತ್ತಾ? ನೀ ಕೈಯಾಗ ಚಾಕ್ಲೇಟ್ ಕೊಟ್ಟು ಕೇಸಿ ನೈಸ್ ಮಾಡಾಗುತ್ತೆ ನನಗೆ. ತೊಗೊಂಡು ಚಾಕ್ಲೇಟ್. ನನ್ನ ಕೆಲಸ ನಾನು ಹಾಲು ತರಬೇಕು. ಹಾಲು ತಂದು ನನ್ನ ಕೆಲಸ ಮುಗೀತು. ಹಾಲು ತಂದ್ರೆ ಫಿನಿಶ್, ಏನೂ ಮಾಡೋಂಗಿಲ್ಲ. ಒಂದು ಸ್ವಲ್ಪ ಭಾಳ ಮಾಡಿ ಕೆಲಸ. ಹಾಲು ಒಯ್ದು ಮನೆಯಾಗಿಟ್ಟು ಕಾಡಿಸ್ತೀನಿ ಸ್ವಲ್ಪ. ಆಕೆ ಕಾಡಿಸ್ದಾಗ ನಾನು ಮಜಾ. ಕಾಡಿಸ್ದಾಗ ತಲೆ ಚಿಟ್ಟು ಸರಿ ಅಂತಲ್ಲ, ಅದನ್ನು ನೋಡೋಕೆ ಇಷ್ಟ ಆಗುತ್ತೆ ನನಗೆ. ಏನು ಇಯರ್ಫೋನ್ ಹಾಕ್ಕೊಂಡು ಹೇಳಿ, ನಿನ್ಗೇನು ಕೇಳ್ಸಂಗಿಲ್ಲ ಏನ? ಹುಚ್ಚಿ 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 ಹುಲ್ಲೂರು ಹುಚ್ಚಿ. ನಾ ರೀಲ್ಸ್ ನೋಡತ್ತೀನಪ್ಪ, ಕಮ್ಮಿ ಇಟ್ಟಿನಿ. ನೀನೇ ಹುಲ್ಲೂರು ಹುಚ್ಚ, ನಂಗೆಲ್ಲ ಕೇಳಾತೈತಿ ನೀವು ಮಾತಾಡೋದು. ಆಯ್ತು, ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಒಬ್ರು ಬದಾಮಿಯಿಂದ. ಏನೇನು ತಂದಾರಂದ್ರೆ, ಸುನೀತಾಗ ತಿನ್ನಕ ಅವರ ಚಿಕ್ಕ ಪ್ರೀತಿಯ ಕಾಣಿಕೆ ಉಡುಗೊರೆ. ಅವ್ರಿಗೆ ಗೊತ್ತು ಪ್ರೆಗ್ನೆಂಟ್ ಇದ್ದಾಗ
ಯಾರಿಗೆ ಯಾವ ಥರ ಇಷ್ಟ ಆಗುತ್ತೆ ಅಂತೇಳಿ ಅದನ್ನು ನೋಡ್ಕೊಂಡು ತಂದಾರ ಅವರು. ಎಲ್ಲ ಹೂವಿ ಅಂತ ತೊಗೊಳಕ್ಕೆ ಬಂದಿಲ್ಲ, ಇದ್ರೊಳಗೆ ತಂದಿದ್ದೆಲ್ಲ ಪ್ರತಿಯೊಂದೂ ಇಷ್ಟ ಆಗೋ ಥರ ತಂದಾರ. ಆ ಅಕ್ಕನ ಹೆಸರು ಏನೋ ಕೇಳಿದ್ನಲ್ಲ ನಾನು, ಹಾಂ ಸ್ವಾತಿ ಅಕ್ಕ ಅಂತೇಳಿ, ಬಾದಾಮಿಯಿಂದ. ನರ್ಸಿಂಗ್ ಮಾಡೋ ಸ್ಟೂಡೆಂಟ್ ಅವರು. ಪಾಪ ಇವೆಲ್ಲ ಚಾಕ್ಲೇಟ್ ತಂದು ಕೊಟ್ರಿ, ಇದನ್ನು ತೊಗೊಳಕ್ಕೂ ನಮ್ಗೊಂಥರ ಮನಸ್ಸಿಗೆ, ಯಾಕಂದ್ರೆ ಸ್ಟೂಡೆಂಟ್ ಅದಲ್ಲ, ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಯಾಕೆ ಇಷ್ಟೆಲ್ಲ ಮಾಡ್ತಾರೆ ಅಂತೇಳಿ. ಇದು ಹುಣಸೆ ಹಣ್ಣು, ಇದು ಗೊತ್ತು ಅವ್ರಿಗೆ ಇಷ್ಟ ಆಕ್ಕವಂತೆ ಗೊತ್ತು. ಹಾಂ, ಮತ್ತು ಯಪ್ಪೋ ಇವೆಲ್ಲ ಹುಡ್ಕಾಡಿದ್ರೆ ಸಿಗ್ಬೇಕು ನಮಗೆ, ಇವೆಲ್ಲ ಹುಡ್ಕಾಡಿದ್ರೆ ಸಿಗಬೇಕು ಇವು ಮೆಮೊರೀಸ್. ಎಲ್ಲಿ ಸಿಗಲ್ಲ ಇವು, ಎಲ್ಲಿ ಸಿಗಲ್ಲ. ನಮ್ಮೂರಾಗೂ ಆಲ್ಮೋಸ್ಟ್ ಕಾಣೆ ಆಗಿಬಿಟ್ಟಾವ ಇವೆಲ್ಲ. ಆಮೇಲೆ ಇವು ಚಾಕ್ಲೇಟ್, ಇವು ಹುಣಸೆಹಣ್ಣು ಚಾಕ್ಲೇಟೇನ ನೋಡ್ರ, ಹುಣಸೆಹಣ್ಣು ಎಲ್ಲ ತಲೆ ಓಡಿಸ್ತಂದಾರ ಅವರು. ಆಮೇಲೆ ನೆಲ್ಲಿಕಾಯಿ ತಂದಾರ, ನೆಲ್ಲಿಕಾಯಿ. ಆಮೇಲೆ ಚೂಡ. ಏನು ಚೂಡ ಇದು? ಇದೊಂಥರ ಅವಲಕ್ಕಿ ಚೂಡ. ಈಗ ಒಂದು ಸಂಗೀತದೊಂದಿಗೆ ಬರ್ತಿದ್ದಾರೆ. ಸಾಂಗ್ ಫುಲ್ ಹಾಡ್ರಿ ಅಂತೇಳಿ ಸುನೀತಾ ಅಂದಮೇಲೆ ನಾನು ಹಾಡಿದ್ದು ಸಾಂಗು. ಅಕಸ್ಮಾತ್ ಸುನೀತಾ ನೀನು ನನ್ನ ಮದುವೆ ಆಗಿರ್ಲಿಕ್ಕಂದ್ರೆ ನಾನು ಹಾಡ ಕೇಳಿ ಕೇಳಿ ನೀನು ಒಳಗೆ ಮರಿಗೆ ಸತ್ತು ಬಿಟ್ಟಿದ್ದು ಹಂಗೆ ಮಾಡಿದ್ದೆ ನಗುತ್ತಾ ಹುಡುಕಿ. ಅದು ಹುಡುಗರ ಫೀಲಿಂಗ್ಸ್ ಗೊತ್ತಾಗಲ್ಲ ನಿಮಗೆ ಮಕ್ಕಳಿಗೆ. ಓಕೆ, ನಾನು ಹಾಡೋಣ ಸ್ಟಾರ್ಟ್ ಮಾಡಾಕತ್ತೀನಿ. ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಮುಂದಿನ ಲಿರಿಕ್ಸ್ ಇದ್ರಕ್ಕಿಂತ ಚಂದ ಅದಾವು, ಹಾಡ್ತೀನಿ ಕೇಳ್ರಿ. ಗೆಳತಿ ನಮ್ಮ ಪ್ರೀತಿಯ ಗೂಡಿಗೆ ಸಿಡಿಲ ಬಡಿತಲ್ಲ, ಇಬ್ಬರು ಕೂಡಿ ಮಾಡಿದ ಪ್ರೀತಿ ಮಣ್ಣಾಗೋಯ್ತಲ್ಲ. ಮನೆಯ ಮಾತ ಕೇಳಿದಿ, ಪರದೇಸಿ ಮಾಡಿದಿ, ನಾವು ನಡೆದ ದಾರಿಗೆ ಮುಳ್ಳ ರಾಶಿ ಹಾಕಿದಿ, ಜೀವ ಬಾಳ ಮರುಗತೈತಿ. ಹುಡುಗಿ ನಿನ್ನ ನೆನಪಿನ ಹೊಡೆತಕ ಮನಸ್ಸಿಗೆ ಉಸಿರಿಲ್ಲ, ಮನಸ ಕೊಟ್ಟ ಗೆಳೆಯನ ನೀನು ಮರತ ಕುಂತೆಲ್ಲ. ನಿಮ್ಮ ಊರ ದಾರಿಗೆ ಮಾರಿ ಮಾಡಿ ನಿಂತಿನಿ, ನೀನು ಬರುವ ದಾರಿಯ ಕಾದು ಕಾದು ಸೋತಿನಿ, ಬಾರ ನನ್ನ ಬಾಳ ಜ್ಯೋತಿ. ನಿನ್ನ ಮನಿಯಾಗ ಎಷ್ಟ ಕೇಳಿರು ಬ್ಯಾಡಂತಾರಲ್ಲ, ನೌಕರಿ ಗಂಡಗ ಕೊಡಬೇಕಂತ ಪಟ್ಟಿಡದಾರಲ್ಲ. ನಾನು ದುಡದ ತಿನ್ನವ ನಿನ್ನ ಪ್ರೀತಿ ಕಾಯವ, ಎಲ್ಲ ಬಿಟ್ಟ ಬಾರ ನೀ ನನ್ನ ಬಳಿಗಿ ನಡೆದ ಬಾರ ಓ ಗೆಳತಿ, ಬಾಗಿಲ ನೀ ದಾಟಿ ನನ್ನ ಬಾಳಿಗೆ ಬೆಳಕಿನ ಗರಿ ಹಾಸಿ. ಗೆಳತಿ ನಮ್ಮ ಪ್ರೀತಿಯ ಗೂಡಿಗೆ ಸಿಡಿಲ ಬಡಿತಲ್ಲ, ಇಬ್ಬರು ಕೂಡಿ ಮಾಡಿದ ಪ್ರೀತಿ ಮಣ್ಣಾಗೋಯ್ತಲ್ಲ. ನಾವು ಕೂಡಿದ ಜಾಗ ನನ್ನ ಕೈ ಮಾಡಿ ಕರಿತೈತಿ, ರಾತ್ರಿ ಹಗಲಿ ನನ್ನ ಮನಸ್ಸು ಅಳುವುದ ಕಲತೈತಿ. ಯಾರ ಕಣ್ಣ ಬಿತ್ತೆನ ನನ್ನ ಪುಟ್ಟ ಪ್ರೀತಿಗಿ, ಎಲ್ಲ ಬಿಟ್ಟ ಬಾರ ನೀ ನನ್ನ ಬಳಿಗಿ ನಡೆದ ಬಾರ ಓ ಗೆಳತಿ, ಬಾಗಿಲ ನೀ ದಾಟಿ ನನ್ನ ಬಾಡಿಗೆ ಬೆಳಕಿನ ಗರಿ ಹಾಸಿ. ಈಗ ನೋಡಿ ಕ್ಯಾಮ್ರಾ ಹೊಟ್ಟಿ ಕಿಚ್ಚ ಕ್ಯಾಮ್ರಾ, ಅದಕ್ಕೆ ಹಿಂಗೆ ಮಾಡಾಗುತ್ತಿಲ್ಲ. ಚಂದ ಐತಾ ಆ ಸಾಂಗು ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್, ನೀವು ಮಾಡಿದ ಕಮೆಂಟ್ ನಾವು ಓದಕ್ಕೆ ಭಾಳ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು. ಇಷ್ಟಿತ್ತು ನೋಡ್ರಿ ನಾನು ಈಗಿನ ಮೇಲೆ ಬರ್ದಿದ್ದಕ್ಕೆ. ಯಾಕೆ ಬರ್ದಿದ್ದೆ ಅಂದ್ರೆ, ಅಕಸ್ಮಾತ್ ನನ್ನನ್ನು ಬಿಟ್ಟು ದೊಡ್ಡ ಶ್ರೀಮಂತಗೆ ಮದ್ವೆ ಮಾಡಿ ಕೊಟ್ಟಿದ್ರು ನನ್ನ ಸಾಂಗ್ ಸಾಯ್ತನೂ ಇರ್ಬೇಕು, ಸಾಯ್ತನೂ ಯೂಟ್ಯೂಬ್ ಒಳಗೆ ಇರ್ತಿತ್ತು. ಅದು ನಿನ್ನ ಸಲಾಗಿ ಬರ್ದಿದ್ದೆ ಅಂತಿತ್ತು. ಕೇಳಿ ಕೇಳಿ ಏನಂತಾರಲ್ಲ, ನೀವು ಕೊನೆಗೆ ಒಂದು ದಿವಸ ನಿಮಗೆ ವಯಸ್ಸಾಗಿ ನಿಮ್ಮ ಹಲ್ಲೆಲ್ಲ ಉದುರೋಗಿ ನೀವು ಹಣ್ಣನ್ನು ಮುದುಕಿಯಾಗಿ ಕೊನೆಗೆ ಒಂದು ದಿನ ನೀವು ಸತ್ರು, ನನ್ನ ಹಾಡು ಸಾಯ್ತಾ ಇರಲಿಲ್ಲ ರೀ, ಅದು ಇರ್ತಾ ಇತ್ತು ಬಿಡ. ಅದಕ್ಕೆ ಮದುವೆ ರೆಡಿ ಆಗಿದ್ದೇನೆ. ಯಾರು ಇದು ಪ್ರೀತಿ ಅನ್ನೋದು ಪವಿತ್ರ ಇತ್ತು ಅಂದ್ರೆ, ಟ್ರೂ ಲವ್ ಇತ್ತು ಅಂದ್ರೆ ಎಲ್ಲಾದ್ರೂ ಕೂಡ್ತಿತ್ತು. ಯಾವುದೇ ಕ್ಯಾಸ್ಟ್ ಆಗಿರ್ಲಿ, ಯಾವುದೇ ಏನೇ ಆಗಿರ್ಲಿ, ಅದು ಸ್ಟ್ರಾಂಗ್ ಇರ್ಬೇಕು. ಅದೆಲ್ಲ ನಮ್ಮ ಕೈಯಾಗಿರ್ತೈತಿ. ಅದೇ ನಮ್ಮ ಕೈಯಾಗಿರ್ತೈತಿ. ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಾಗತ್ತ, ನಾವು ಧೈರ್ಯ ಮಾಡ್ಬೇಕಾಗತ್ತ. ಓಕೆ,
ಧೈರ್ಯ ಮಾಡೋದಂದ್ರೆ ತೊಗೊಂಡು ಗಿಮ್ಮರ ಓಡೋಗೋದಲ್ಲ, ಮನ್ಯಾಗ ಹೇಳಿ ಒಪ್ಸೋದು, ಅದು ಧೈರ್ಯ ಮಾಡೋದು ಅಂದೆ. ಅಲ್ಲ ನಿನ್ ಕರೆ, ನಾನ್ ನಿನ್ ಮ್ಯಾಲ ಅದು ಸಾಂಗ್ ಬರ್ದಿದ್ ನಿನ್ ಖುಷಿ ಐತೆ ಇಲ್ಲ ಅದನ್ನ. ಮತ್ ನೀವು ಒಂದಿನಾನು ಕರೆಕ್ಟ್ ಆಗಿ ನಾನು ಸಲ ಬರ್ದಿ, ನಾನು ಇಷ್ಟೆಲ್ಲ ನಾನು ಸಲ ಮಾಡಿ ಅಂದ್ರೆ ಅದು ಲವ್ ಫೇಲಿಯರ್ ಸಾಂಗ್ ಬರ್ದಿದ್ದು ನಿನಗೆ ಇಷ್ಟ ಆಗಿಲ್ಲ, ನೀನು ವರ್ಣನೆ ಮಾಡಿ ಬರಿಬೇಕಾಗಿತ್ತು. ಲವ್ ಫೇಲಿಯರ್ ಸಾಂಗ್ ಹಿಂಗ್ ಬರ್ದಿನಲ್ಲ, ಅದು ಇಷ್ಟ ಆಗ್ತಿದ್ದಿಲ್ಲ. ಹುಡುಗಿ ದಂತದ ಗೊಂಬಿ, ನಿನ್ನ ಕೂದ್ಲ ಕುದುರಿ ಜುಟ್ಲ, ನಿನ್ನ ಕಿವಿ ಮಲದ ಕಿವಿ, ಈ ತರ ಬರಿಬೇಕಾಗಿತ್ತು. ನಾನು ಬರಿತ್ ನಾಳೆ ಇನ್ನೊಂದು ಸಾಹಿತ್ಯ ಈ ಸದ ಸ್ಟಾರ್ಟ್ ಮಾಡಿ ಅರ್ಧ ತಾಸು ನಾ ಬರೋದು ಬಿಸಾಕ್ಬಿಡ್ತೀನಿ. ಬರಿಲೇ? ಇಯರ್ಫೋನ್ ಹಾಕ್ಕೊಂಡು ಮುಚ್ಚಿಡೋದು. ಹಾಂ, ಎಲ್ಲೆಲ್ಲಿ ಮುಚ್ಚಿಟ್ಟಿ? ಇಲ್ಲಿ ಯಾಕೆ ಬಂತು? ಎಷ್ಟು ಕೊಟ್ಟಿದ್ದಾನೆ? ಎಷ್ಟು ತಿನ್ನಂದಿದ್ದೆ ನಿನಗೆ? 2, ನೀ 2, ನಾ 2. ಹಾಂ, ನಿನಗೆ ಒಂದು ತಿನ್ನವ ಅಂದಿದ್ದೆ. ನಿನಗೆ ಓವರ್ ಆಯ್ತಿದ್ದು, ಭಾಳ ತಿನ್ಬಾರ್ದು ನೀನು. ಚಲೋ, ನಾ ಒಂದು ತಿನ್ನಕ್ಕೆ ಪರ್ಮಿಷನ್ ಕೊಟ್ಟಿದ್ದು ದೊಡ್ಡ ನಿನಗೆ. ಇವೇನು ತೆಗಿ, ಆಫ್ ಮಾಡೋದು ಮೊದಲು. ಕೇಳಿಸುತ್ತಾ ನಾನು ಹೇಳೋದು? ನಾ ಆಫ್ ಮಾಡಿದ್ದೆ, ನೀ ಆನ್ ಮಾಡಿದಿ. ಸಾಕ್ಬಿಡು, ಅದ್ರೊಳಗೆ ಅರ್ಧ ತಿಂದು ಅರ್ಧ ಬಿಡು. ಹಾಂ, ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇವೆ. ಸಿಗ್ತೇವೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.